ಕ್ರಿಸ್ತನ ಪ್ರೀತಿಯನ್ನು ಬಿಟ್ಟು ಅಗಲಿಸುವವರು ಯಾರು? ಜೇಶಾಮ್ ಜಬದೊರೆ. ಅಧ್ಯಾಯ 5. ಬೋಧಕರಾದ ಸೇಂಗ್ ಎಂಬುವರು ಕರ್ತನ ಮೇಲೆ ಇಟ್ಟಿದ್ದ ತನ್ನ ವಿಶ್ವಾಸದ ನಿಮಿತ್ತ ಸೆರೆಮನೆಗೆ ಹಾಕಲ್ಪಟ್ಟರು. ಆತನ ಜೊತೆಯಲ್ಲಿರುವ ಕ್ರೈಸ್ತ ನಂಬಿಗಸ್ತರು ಯಾರು ಎಂದು ತಿಳಿಯುವುದಕ್ಕಾಗಿ ಅಧಿಕಾರಿಗಳು ಆತನನ್ನು ಚಿತ್ರಹಿಂಸೆ ಪಡಿಸಿದರು. ಆದರೆ ಆ ಬೋಧಕರು ಯಾರನ್ನು ತೋರಿಸಿಕೊಡದೆ ದೃಢ ಮನಸ್ಸಿನಿಂದ ಕೂಡಿ ಹಸಿವು, ಉಪವಾಸ, ಬೇನೆಗಳು, ಚಡಿಯೇಟುಗಳನ್ನು ಸಹಿಸಿಕೊಳ್ಳುತ್ತಾ ಬಂದರು. ಒಂದು ದಿನ ಆತನನ್ನು ಒಬ್ಬ ಉನ್ನತ ಅಧಿಕಾರಿಯ ಬಳಿ ಕರೆತಂದು ನಿಲ್ಲಿಸಿದರು. ಆ ಬೋಧಕರು ನಿಂತುಕೊಳ್ಳಲು ಶಕ್ತಿಯಿಲ್ಲದೆ ಕಣ್ಣುಗಳು ಕತ್ತಲೆಯಿಂದ ತುಂಬಿರುವ ಪರಿಸ್ಥಿತಿಯಲ್ಲಿ ನಿಂತಿದ್ದರು. ಆಕಸ್ಮಿಕವಾಗಿ ಅವರ ನೋಟವು ಅವರು ನಿಂತಿದ್ದ ಕೊಠಡಿಯ ಮೂಲೆಯ ಕಡೆ ತಿರುಗಿತು. ಅಲ್ಲಿ ಅವರು ಕಂಡ ದೃಶ್ಯ ಮೈಯೆಲ್ಲ ಕಾಣಿಸುವಂತೆ ಹರಕಲು ಬಟ್ಟೆಯನ್ನುಟ್ಟ ಸ್ತ್ರೀಯೊಬ್ಬಳು ನಡುಗುತ್ತಾ ನಿಂತಿದ್ದಳು. ಆಕೆಯನ್ನು ಬೋಧಕರು ದೃಷ್ಟಿಸಿ ನೋಡಿದರು. ಆಕೆ ಬೇರೆ ಯಾರೂ ಅಲ್ಲ, ತನ್ನನ್ನು ಹೆತ್ತು ಸಾಕಿ ಸಲಹಿ ಪ್ರೀತಿಯಿಂದ ನೋಡಿಕೊಂಡ ಪ್ರಿಯ ತಾಯಿಯಾಗಿದ್ದಳು. ಸುಟ್ಟ ಗಾಯದಲ್ಲಿ ಈಟಿಯಿಂದ ಚುಚ್ಚುವಾಗ ಉಂಟಾಗುವ ವೇದನೆಯ ಅನುಭವ ಅವರಿಗಾಯಿತು. ತಾಯಿಯ ತಲೆಕೂದಲೆಲ್ಲ ನೆರೆತು ಹೋಗಿ ಬಿಳಿಯಾಗಿತ್ತು. ಕಣ್ಣುಗಳು ಆಳವಾಗಿ ಒಳಗೆ ಹೋಗಿದ್ದವು. ಎಲುಬುಗೂಡಿನಂತೆ ಇದ್ದ ಆಕೆಯು ಅತಿಯಾದ ಬೇನೆ, ಚಿತ್ರಹಿಂಸೆಗಳನ್ನು ಹಾದು ಬಂದಿರಬೇಕೆಂದು ಬೋಧಕರಿಗೆ ತೋಚಿತು. ನಿಶ್ಶಬ್ದವಾಗಿದ್ದ ಆ ಸಮಯದಲ್ಲಿ ಆ ಉನ್ನತ ಅಧಿಕಾರಿಯು ಮಾತನಾಡಿದರು. ಕ್ರೈಸ್ತರಿಗೆ 10 ಆಜ್ಞಾವಿಧಿಗಳುಂಟಲ್ಲ, ಅವು ಯಾವುವು ಎಂಬುದನ್ನು ನನಗೆ ನೀವು ತಿಳಿಸುವಿರಾ ಎಂದು ಬೋಧಕರನ್ನು ಕೇಳಿದರು. ಬೋಧಕರು ಮಾತನಾಡುವ ಪರಿಸ್ಥಿತಿಯಲ್ಲಿರಲಿಲ್ಲ. ಆದರೂ ಆ ಕಮ್ಯುನಿಸ್ಟ್ ಅಧಿಕಾರಿಯ ಬಳಿ ಆಜ್ಞಾವಿಧಿಗಳನ್ನು ಹೇಳಬೇಕಲ್ಲ ಎಂಬ ಕಾರಣದಿಂದ ಬಲವನ್ನು ತೆಗೆದುಕೊಂಡು ಪ್ರತಿಯೊಂದು ಆಜ್ಞೆಯನ್ನು ಹೇಳುತ್ತಾ ಬಂದರು. ನಿನ್ನ ತಂದೆ ತಾಯಿಗಳನ್ನು ಘನಪಡಿಸಬೇಕೆಂಬ ಆಜ್ಞೆ ಬಂದಾಗ ಆ ಅಧಿಕಾರಿಯು ನಿಲ್ಲುವಂತೆ ಹೇಳಿದರು. ಬೋಧಕರೇ, ನಿಮ್ಮ ತಾಯಿಯನ್ನು ಘನಪಡಿಸುವುದಕ್ಕೆ ಒಂದು ಸಂದರ್ಭವನ್ನು ಕೊಡುತ್ತೇನೆ. ನಿಮ್ಮ ಜೊತೆಯಲ್ಲಿ ಇರುವ ಕ್ರೈಸ್ತ ನಂಬಿಗಸ್ತರ ಹೆಸರನ್ನು ಹೇಳುವುದಾದರೆ ನಿಮ್ಮನ್ನು, ನಿಮ್ಮ ತಾಯಿಯನ್ನು ಬಿಡುಗಡೆ ಮಾಡುತ್ತೇನೆ. ನೀವು ನಿಜವಾಗಿಯೂ ದೇವರ ಆಜ್ಞಾವಿಧಿಗಳನ್ನು ನೆರವೇರಿಸಬೇಕೆಂಬ ಉದ್ದೇಶವುಳ್ಳರಾಗಿದ್ದ ಪಕ್ಷದಲ್ಲಿ ನಿಮ್ಮ ತಾಯಿಯನ್ನು ಘನಪಡಿಸಬೇಕೆಂದು ಆಶಿಸಿದರೆ ಕ್ರೈಸ್ತ ನಂಬಿಗಸ್ತರ ಹೆಸರುಗಳನ್ನು ಹೇಳಿರಿ ಎಂದರು. ಇಕ್ಕಟ್ಟಾದ ಸನ್ನಿವೇಶ. ತೀರ್ಮಾನವನ್ನು ತೆಗೆದುಕೊಳ್ಳಲು ಬೋಧಕರಿಗೆ ಸಾಧ್ಯವಾಗಲಿಲ್ಲ. ಬೋಧಕರು ತನ್ನ ತಾಯಿಯ ಕಡೆ ತಿರುಗಿದರು. ಅಮ್ಮ, ನಾನು ಏನು ಮಾಡಲಿ? ನನಗೆ ಏನೂ ತೋಚುತ್ತಾ ಇಲ್ಲವಲ್ಲ ಎಂದು ಸಂಕಟದಿಂದ ಕೂಡಿದ ಧ್ವನಿಯಿಂದ ಕೇಳಿದರು. ತಾಯಿಯ ಉತ್ತರವೇನು ಗೊತ್ತೇ? ಮಗನೇ, ಚಿಕ್ಕ ವಯಸ್ಸಿನಿಂದಲೇ ನಿನಗೆ ಯೇಸು ಕ್ರಿಸ್ತನ ಪ್ರೀತಿಯ ವಿಷಯವಾಗಿಯೂ ಪರಿಶುದ್ಧವಾದ ಸಭೆಯನ್ನು ಕುರಿತು ನಾನು ಕಲಿಸಿಕೊಟ್ಟಿದ್ದೇನೆ. ನನ್ನ ಸಂಕಟಗಳನ್ನು ಕುರಿತು ನೀನು ಭ್ರಮೆಗೊಳಗಾಗಬೇಡ. ನಿನ್ನನ್ನು ರಕ್ಷಿಸಲು ತನ್ನ ಜೀವವನ್ನು ಅರ್ಪಿಸಿದ ರಕ್ಷಕನಿಗೆ ಯಥಾರ್ಥನಾಗಿರು. ನಿನ್ನ ಜೊತೆಗಾರರನ್ನು ತೋರಿಸಿಕೊಡಬೇಡ. ನೀನು ನನ್ನ ಮಗನಲ್ಲ, ನಾನು ನಿನ್ನ ತಾಯಿಯಲ್ಲ ಎಂದಳು. ಶರೀರವನ್ನು ಮಾತ್ರ ನಾಶ ಮಾಡಬಲ್ಲವರಿಗೆ ಆ ತಾಯಿಯು ಅಂಜಲಿಲ್ಲ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ? ರೋಮಾಪುರ 8:35 ಎಂಬುದನ್ನು ಅವಳು ನೆನಪಿಗೆ ತಂದುಕೊಂಡ ವೇಳೆಯಲ್ಲಿ ಅವಳ ಕಣ್ಣುಗಳಲ್ಲಿ ಒಂದು ಪ್ರಕಾಶವು ಹೊಳೆಯಿತು. ಅವಳನ್ನು ಎಳೆದೊಯ್ದರು. ತರುವಾಯ ಬೋಧಕರು ತನ್ನ ತಾಯಿಯನ್ನು ಕಾಣಲಿಲ್ಲ. ಅವಳು ಚಿತ್ರಹಿಂಸೆಗೆ ಒಳಪಟ್ಟು ಮಡಿದಿರಬಹುದು. ಸಹೋದರನೇ, ನಿನಗೆ ಈ ವಿಧವಾದ ಒಂದು ಸನ್ನಿವೇಶ ಬರುವ ಪಕ್ಷದಲ್ಲಿ ನೀನು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುವೆ? ಭಾರವಾದ ಶಿಲುಬೆಯನ್ನು ಹೊರುತ್ತಾ ತೂರಾಡುತ್ತಾ ಯೆರೂಸಲೇಮ್ ಬೀದಿಗಳಲ್ಲಿ ನಡೆದು ತ್ಯಾಗ ಬಲಿಯಾಗಿ ನಿನಗಾಗಿ ಜೀವವನ್ನು ಅರ್ಪಿಸಿದವನಿಗಾಗಿ ನಿಲ್ಲುವೆಯಾ? ನೀನು ರಕ್ತಸಾಕ್ಷಿಯಾಗಿ ನಿಲ್ಲುವೆಯಾ? ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಮಾಲೆಯನ್ನು ಹೊಂದುವನು. ಯಾಕೋಬನ ಪತ್ರಿಕೆ 1:12. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ,
ನೀವು ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನು ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.